ನಮಸ್ಕಾರ ವೀಕ್ಷಕರೇ, ಹೊಸ ವರ್ಷದ ಶುಭಾಶಯಗಳು. ಪಾಟೀಲ್ ನನ್ನ ಚಾನಲ್ಗೆ ಸ್ವಾಗತ. ನಾನು ಬಸನಗೌಡ ಪಾಟೀಲ್. ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಪ್ರೋತ್ಸಾಹ ಕೊಡಿ. ಈ ವರ್ಷ ಇದು ಮೊದಲನೇ ವರ್ಷದ ಮೊದಲ ತಿಂಗಳ ಯಾರಾದರೂ ಮಹಾಪುರುಷರನ್ನು ಕಳ್ಕೊಂಡ್ಬಿಡ್ತೇವೆ ನಾವು. ಪ್ರತಿ ವರ್ಷ ಹಿಂಗೆ ಆಗಲಾಗುತ್ತೆ. ಈಗ ಈ ವರ್ಷ ನಾವು ಒಬ್ಬರ ಮೇಧಾವಿಯನ್ನು ಕಳ್ಕೊಂಡೆವು. ದೊಡ್ಡ ಎಕನಾಮಿಸ್ಟ್ ಮನಮೋಹನ್ ಸಿಂಗ್ ಅವ್ರನ್ನ ಕಳ್ಕೊಂಡೆವು. ಅವ್ರನ್ನ ಎದಕ್ಕೆ ನೆನಪಿಡ್ಬೇಕಂದ್ರೆ, ಅವ್ರ ಮಹಾಪುರುಷರು ಹೆಂಗಪ್ಪ ಅಂದ್ರೆ ನಮ್ಮ ದೇಶವನ್ನು ರಕ್ಷಣೆ ಮಾಡಿದ್ರು. ಈ ಸೈನಿಕರ ಟೈಪ್. ಆದ್ರೆ ಜನ ಅವ್ರಿಗೆ ಸಪೋರ್ಟ್ ಮಾಡಿದರು. ಆ ಟೈಮ್ನೊಳಗೆ ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ದೇಶ ಅಂದ್ರೆ ನಮ್ಮ ದೇಶದೊಳಗೆ ಏನದ, ಯಾರಾದರೂ ಚಲೋ ಮಾಡ್ತಿದ್ರೆ ಅವರಿಗೆ ಸಪೋರ್ಟ್ ಮಾಡ್ತಾರೆ. ನೀವು ನೋಡ್ರಿ, ಯಾವಾಗಲೂ ಹೀಗೆ ಅಲ್ಲ, ಹಿಂದಿನ ಕಾಲದಿಂದ ಇದು ಬಂದಿದ್ದು ಒಂದು ಪದ್ಧತಿ. ನಾವು ಅವ್ರನ್ನ ಕಳ್ಕೊಂಡೆವು. ಅದು ಒಂದು ದೊಡ್ಡ, ಬರೀ ಜಗತ್ತೇ ನಮಗೆ ಲಾಸ್ ಅಲ್ಲ, ಇಡೀ ಜಗತ್ತಿಗೆ ಲಾಸ್. ಅಂಥ ಒಬ್ಬರು ಮೇಧಾವಿ ಎಲ್ಲಿ ಸಿಗುವುದೇ ಇಲ್ಲ. ಅವರು ಏನು ಮಾಡಿದ್ರು ಅನ್ನೋದು ಅದು ಎಕನಾಮಿಸ್ಟರಿಗೆ ಗೊತ್ತಾಗ್ತದೆ. ಅವಾಗ ನಾಶಾಣೆ ಅನ್ನೋಕ್ಕಿಂತ ಜಗತ್ತಿಗೆ ಅವ್ರ ಕೊಡುಗೆ ಭಾಳದ, ನಮ್ಮ ದೇಶಕ್ಕೆ ಅವರ ಕೊಡುಗೆ ಭಾಳದ. ಮನಮೋಹನ್ ಸಿಂಗರ್ ನಾವು ಕಳ್ಕೊಂಡೆವು. ಅವರಿಗೆ ನಮ್ಮ ನಮನಗಳು. ಮತ್ತು ಈಗ 2 ವರ್ಷದಿಂದ ನಾವು ನಮ್ಮ ನಡೆದಾಡುವ ದೇವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನು ಕಳ್ಕೊಂಡೆವು. ಇಟ್ ಈಸ್ ಎ ಗ್ರೇಟ್ ಲಾಸ್ ಟು ದ ಕಂಟ್ರಿ. ದೇಶಕ್ಕೆ, ಸಮಾಜಕ್ಕೆ ದೊಡ್ಡ ಒಂದು ಲಾಸ್ ಆಯಿತು. ಮತ್ತು ಯಾರೇ ಹೋದ್ರೆ ಏನು ಅಂತಿದ್ದಿಲ್ಲ. ತಮ್ಮ ಒಳ್ಳೆಯ ಮಾತುಗಳಿಂದ ಅವ್ರು ಏನು ಮಾಡ್ಯಾರ, ಹ್ಯಾಂಗೆ ಮಾಡ್ಯಾರ, ಹಿಂಗೆ ಸಾಲಿ ಕೆಲಸಲ್ಲ, ಅದು ಇದು ಮಾಡ್ಯಾರ, ಹಂಗಲ್ಲ. ಅವರ ಮಾತುಗಳು, ಒಳ್ಳೆಯ ಮಾತುಗಳು ಜನರನ್ನು ಏನು ಮಾಡ್ತಿತ್ತು, ಪುಳಕಿತವನ್ನಾಗಿ ಮಾಡ್ತಿತ್ತು, ಸ್ವರ್ಗಕ್ಕೆ ತೊಗೊಂಡು ಹೋಗ್ತಿತ್ತು. ಅದು ಆ ಮಾತುಗಳು, ಅವರ ಮಾತುಗಳನ್ನು ಕೇಳಿದರೆ ಏನು ಅನ್ನಿಸ್ತದೆ, ಅದು ಯಾರಿಗೆ ಅನ್ನಿಸ್ತದೋ ಇಲ್ಲೋ ಗೊತ್ತಿಲ್ಲ. ಪರ ವಿರೋಧಗಳು ಇದ್ದೇ ಇರ್ತಾವೆ. ನಾ ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಜ್ಞಾನ ಯೋಗಗಳಲ್ಲಿ ದೊಡ್ಡ ಒಂದು ದಾನಗಳಲ್ಲಿ ಶ್ರೇಷ್ಠ ದಾನ ಯಾವಾಗಪ್ಪ ಅಂದ್ರೆ ಜ್ಞಾನವನ್ನು ದಾನ ಮಾಡೋದು. ಅದು ಸರಳ ರೀತಿಯಲ್ಲಿ ಎಲ್ಲರಿಗೂ ತಿಳಿಯುವಂಗೆ. ಅವರ ಪ್ರವಚನಗಳನ್ನು ಕೇಳಲಿಕ್ಕೆ ನಿಮಗೆ ಇಂಗ್ಲೀಷ್ ಬರಬೇಕು, ಫ್ರೆಂಚ್ ಬರಬೇಕು, ದೊಡ್ಡ ಅರಿಸ್ಟಾಟಲ್, ದೊಡ್ಡ ಇವ್ರ ತತ್ವಜ್ಞಾನಿಗಳನ್ನು ನೀವು ಓದಿರ್ಬೇಕಂತಲ್ಲ. ಹಿ ಇಂಪ್ರೆಸ್ಡ್ ಲೈಕ್ ದಟ್. ಹಳ್ಳಿಗಳಲ್ಲಿ ತಮ್ಮ ಪ್ರವಚನವನ್ನು ಮಾಡಿದರು. ಜ್ಞಾನದ ಕಿಡಿಯನ್ನು ಎಲ್ಲರ ಕಡೆ ಹಚ್ಚಿದ್ರು. ಒಂದೊಂದು ಸಲ ಹೋದಾಗ ಒಂದೊಂದು ಹೊಸ ವಿಷಯಗಳ ತಿಳ್ಕೊಂಡು. ಆದರೆ ಯಾರಿಗೆ ಎಷ್ಟರ ಮಟ್ಟಿಗೆ ತಲುಪ್ಯಾವೋ ಅದು ಅವ್ರವ್ರಿಗೆ ಗೊತ್ತ. ಅವ್ರ ಏನು ಹೆಂಗೆ ಹೋದ್ರು ಅನ್ನೋದು ಅದು ವಿಚಿತ್ರ. ನಮ್ಮ ಜೀವಿತಾವಧಿ ಒಳಗೆ ನಾನು ಯಾವಾಗಲೂ ಹೇಳ್ತೀನಿ, ವಿ ಹ್ಯಾವ್ ಲಾಸ್ಟ್ 3-4 ಮಂದಿ ಆಧ್ಯಾತ್ಮಿಕ ಪುರುಷರನ್ನು ಕಳ್ಕೊಂಡೆವು. ಅವರೆಲ್ಲ ಸಾಧನೆಯನ್ನು ಮಾಡಿದವರು ಬಸವಣ್ಣನ ಹಾದಿ ಒಳಗೆ. ಬಸವಣ್ಣವರು ಏನು ಹೇಳಿದರು, ಕಾಯಕ ಯೋಗ, ಜ್ಞಾನ ಯೋಗ, ದಾಸೋಹ ಯೋಗ. ಅವರು ವಚನಗಳನ್ನು ಬರೆದರು. ವಚನಗಳಂದ್ರೆ ಏನದ, ಈಗ ನಾವು ಅಣಿ ಮಾಡ್ತೇವಲ್ಲ ಆ ಟೈಪ್. ಆ ವಚನಗಳಂದ್ರೆ ನುಡಿದಂತೆ ನುಡಿದಂತ ನಡೆದ ಶತಮಾನದ ಸಂತ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
ಅವರ ಒಂದೊಂದು ಮಾತುಗಳು ಜನರನ್ನು ಜಿಜ್ಞಾಸೆಗೆ ಒಳಪಡಿಸ್ತಾವೆ. ಎಲ್ಲ ಕ್ವಶನ್ಸ್ಗಳು ಅರೈಸ್ ಆಗ್ತಾವ. ಅವರು ಇದು ನಮ್ಮೊಳಗೆ ಆಗ್ತಾವೆ. ಅದನ್ನು ಮನಸ್ಸು ಕೊಟ್ಟು ಕೇಳಿದರೆ, ಆ್ಯಕ್ಚುಲಿ ನಾ ಭಾಳ ಓದಿದ್ದು ಓಶೋಂದು, ರಜನೀಶ್ ಅವರ ಆಧ್ಯಾತ್ಮಿಕ ಪುಸ್ತಕಗಳನ್ನು ಭಾಳ ಓದಿದ್ದೆ ನಾ ಮೊದಲು. ಅದನ್ನು ಕನ್ನಡದೊಳಗೆ ಯಾವ ರೀತಿ ಅವ್ರ ವಿಶ್ಲೇಷಣೆ ಮಾಡಿದಾರಂದ್ರೆ, ಜನರಿಗೆ ತಲುಪಿದ್ರು, ಜನರ ಹೃದಯದಲ್ಲಿದ್ದರು ಅವರು. ಅವ್ರ ನೆನಪು ಏನಾಗ್ಬಿಡುತ್ತೆ ನಮಗೆ ಈ ವರ್ಷ 2 ವರ್ಷ ಆತ್ಲ, ನನಗೆ ಈಗ ಇನ್ನೂ ಕಾಡಾಗ್ತದ ಅವ್ರ ಸಾವು. ಹೆಂಗೆ ಜೀರ್ಣಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಮಹಾತ್ಮರು ಹೆಂಗೆ ಬದುಕ್ತಾರ ಅನ್ನೋದಕ್ಕೆ, ನಡೆದಾಡಿದ ದೇವರು ನುಡಿದಂತೆ ನಡೆದವರು, ನುಡಿದಂತೆ ನಡೆದರವರು, ತಮ್ಮ ಜೀವನವನ್ನು ನುಡಿದಂತೆ ನಡೆದು ಸಾಗಿಸಿದ್ರು. ಅದು ಎಷ್ಟು ಮಂದಿಗೆ ಶಕ್ಯತೆ ಹೇಳ್ರಿ? ಬೇಕಾದಷ್ಟು ಜನರನ್ನು ನಾವು ನೋಡೆವು, ಯೋಗಿಗಳು, ಜ್ಞಾನಿಗಳನ್ನು ನೋಡಿಲ್ಲ ನಾವು, ಇದೇ ನೋಡಿದ್ದು. ನಾ ಯಾವಾಗಲೂ ಹೇಳೋದು ಇದೇ, ಶಿವಕುಮಾರ ಸ್ವಾಮಿಗಳು, ಪುಟ್ಟರಾಜ ಗವಾಯಿಗಳು, ನಮ್ಮ ಸಿದ್ದೇಶ್ವರ ಸ್ವಾಮಿಗಳು. ಈ ಸದ್ ನಾವು ಕಳ್ಕೊಂಡೆವು ಮನಮೋಹನ್ ಸಿಂಗ್ ಅವರು. ಅವರೇನು ನಮ್ಮ ರಾಜ್ಯದವರಲ್ಲ, ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದರು 10 ವರ್ಷ. ಅವ್ರ ಜ್ಞಾನ ಎಷ್ಟಿತ್ತಂದ್ರೆ, ನಮ್ಮ ದೇಶವನ್ನು ಸದೃಢ ಸ್ಥಿತಿಯಲ್ಲಿ ತಂದು ನಿಂದಿಸಿದ್ರು. ಬೇಸಿಕ್ಸ್ ಹಾಕಿಕೊಟ್ಟು ಹೋಗ್ಬಿಟ್ರೆ, ಹಿಂಗೆ ಮಾಡ್ರಿ ನೀವು ಅಂತ ತಿಳ್ಕೊಂಡು. ಅದಕ್ಕೆ ಮುನ್ನುಡಿ ಬರೆದಾರ ಮುಂದೆ ಕೆಲವು ಜನ ಅಂದ್ರೆ ನಮ್ಮ ಮೋದಿಯವರು ಬರೆದಾರ. ಅದಕ್ಕೆ ಸೇಮ್ ಹಾಗೆ ಈಗ ಜ್ಞಾನ ಯೋಗಿಗಳು ಏನು ಹೇಳಿದರು, ಸಿದ್ದೇಶ್ವರ ಸ್ವಾಮಿಗಳು ಹಾಗೆ ಮಾತುಗಳಿಂದ ತಮ್ಮ ಜನರನ್ನು ಏನು ಮಾಡ್ತಾರಂದ್ರೆ ಪುಳಕಿತರನ್ನಾಗಿ ಮಾಡ್ತಾರೆ. ಅಂಥ ಒಂದು ಶ್ರೇಷ್ಠವಾದಂಥ ಒಂದು ಪರ್ಸ್ನಾಲಿಟಿ ಅವ್ರಿಗೆ ದೇವರು ಕೊಟ್ಟಾನ. ನಮಗೆ ಭಾಳ ದುಃಖದ ವಿಷಯ ಅಂದ್ರೆ, ಸಿದ್ದೇಶ್ವರ ಸ್ವಾಮಿಗಳು ಇದ್ರೆ ಜ್ಞಾನ ಯೋಗಾಶ್ರಮ, ಜ್ಞಾನ ಯೋಗಗಳಲ್ಲಿ ಶ್ರೇಷ್ಠವಾದಂಥ ಯೋಗ ಜ್ಞಾನ ಇರಲಿಕ್ಕೆ ಅಜ್ಞಾನಿಗಳಿದ್ರೆ ಏನು ತೊಗೊಂಡು ಅವ್ರು ಏನು ಹೇಳೋರು ನೀವು ಹೇಳ್ರಿ? ಅವರು ಸಣ್ಣ ದೊಡ್ಡ ಕ್ಲಿಷ್ಟಕರ ವಿಷಯಗಳನ್ನು ಸಾವಧಾನವಾಗಿ ಹೇಳಿದ್ರು. ಏನೂ ದೊಡ್ಡ ವೇದ, ಪುರಾಣ, ಶಾಸ್ತ್ರ, ಸಂಸ್ಕೃತ ಅಂಥವೇನೂ ಹೇಳಲಿಲ್ಲ ಅವರು. ಸಣ್ಣ ಕಥೆಗಳನ್ನು ಹೇಳ್ತಿದ್ರು, ಸಣ್ಣ ಹೂವಿನ ಉದಾಹರಣೆಗಳನ್ನು ಕೊಡ್ತಿದ್ರು, ಪಕ್ಷಿಗಳ ಉದಾಹರಣೆ ಕೊಡ್ತಿದ್ರು, ನಮ್ಮ ಪ್ರಕೃತಿಯನ್ನು ಉದಾಹರಣೆಯಾಗಿ ಕೊಡ್ತಿದ್ರು ಅವರು. ನಾನು ಇಲ್ಲ, ನೀನು ಇಲ್ಲ, ಇಲ್ಲ ಎಂಬುದು ಇಲ್ಲ ಎಂಬುದು ತಾ ಬಯಲು ಅಂತ ಹೇಳಿದರು. ಯಾವುದೇ ಪ್ರಪಂಚದೊಳಗೆ ಏನೂ ಇಲ್ಲಪ್ಪ ಅಂತ ಹೇಳಿ ಅಲ್ಲಂ ಪ್ರಭುಗಳೇ ಹೇಳಿದ್ರು. ಅದನ್ನು ಅವರು ತಮ್ಮ ವಿಲ್ನಾಗ ಬರೆದಿಟ್ರು. ಸತ್ಯವೂ ಇಲ್ಲ, ಮಿಥ್ಯವೂ ಇಲ್ಲ, ಕೆಡಕಿಲ್ಲ, ಸುಮಾರಿಲ್ಲ, ಚಲೋ ಇಲ್ಲ, ಸುಮಾರು ಇಲ್ಲ, ಎಲ್ಲನೂ ಇರುವುದೇ ಈ ಭಗವಂತ. ದೇವರು ಏನು ದೇವ್ರಂದ್ರೆ ಯಾರಪ್ಪ ಅಂತ ಅವರೊಂದು ಪ್ರವಚನದಾಗ ಹೇಳಿದ್ ನಾ ಕೇಳೀನಿ. ಯಾವುದು ಏನನ್ನೂ ಬಯಸುವುದಿಲ್ಲ, ಅದೇ ದೇವ್ರ ತಿಳ್ಕೊಂಡು. ಅದು ಹೆಣ್ಣು ಗಂಡು, ಅದು ಏನು ಪ್ರಾಣಿಯೋ ಏನು ಪಕ್ಷಿಯೋ, ದಟ್ ಈಸ್ ಡಿಫ್ರೆಂಟ್ ಥಿಂಗ್. ಬಟ್ ಅವ್ರು ಕೊಟ್ಟಿದ್ದ ಒಂದು ಡೆಫಿನಿಷನ್ ನೋಡ್ರಿ, ಯಾವುದು ಏನನ್ನೂ ಬಯಸೋದಿಲ್ಲ ಅದೇ ದೇವರ ತಿಳ್ಕೊಂಡು ಹಂಗೆ ಬದುಕಿಬಿಟ್ರೆ. ಅವ್ರ ಬಗ್ಗೆನೂ ವಿಶ್ಲೇಷಣೆ ಮಾಡಿ ಕೆಲವೊಂದು ವಿಷಯಗಳನ್ನು ಹೇಳೋರು ಅದಾರ ಜಗತ್ತಿನಾಗ. ತಮ್ಮನ್ನು ತಾವು ಪ್ರಶ್ನೆ ಮಾಡಿಕೊಂಡ್ರೆ ದಟ್ ಈಸ್ ಜಿಜ್ಞಾಸೆ ಅಂತಾರೆ. ಜಿಜ್ಞಾಸೆ, ತಮ್ಮನ್ನು ತಾವು ಪ್ರಶ್ನೆ ಮಾಡ್ಕೋಬೇಕು. ನಾವು ಹೆಂಗದೇವು, ನಾವು ಹೆಂಗಿಲ್ಲ, ನಮ್ಮೊಳಗೆ ಏನದ, ಅದನ್ನು ಪ್ರಶ್ನೆ ಮಾಡ್ಕೊಂಡು ಬದುಕಬೇಕು ಮನುಷ್ಯ. ಅಂದ್ರೆ ಜ್ಞಾನದ ಕಿಡಿ ಬೆಳಗುತ್ತದೆ.
ಜ್ಞಾನದ ದೀಪ ನಾವು ಹಚ್ಬೇಕಂದ್ರೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಯಾವ ರೀತಿ ಸಮಾಜದೊಳಗೆ ಬದುಕಬೇಕನ್ನೋದು ಮಂದಿ ಹೇಳಿ ಕಲಿಸ್ಬಾರ್ದು, ನಿಮಗೆ ನೀವೇ ಕಲಿಬೇಕು. ಕಲಿತ್ರೆ ಏನದ ಜಗತ್ತು ಉದ್ಧಾರ ಆಗ್ತದೆ. ನಮ್ಮಲ್ಲಿ ಇಂಥ ದೊಡ್ಡ ದೊಡ್ಡ ಮಹಾತ್ಮರು ಬದುಕ್ಯಾರಲ್ಲ, ಅವರಿಗೆ ನಾವು ಏನಾಗ್ತದೆ, ನಾವು ಶ್ರದ್ಧಾಂಜಲಿ ಅರ್ಪಿಸಿದಂಗೆ ಆಗ್ತದೆ. ನಮಸ್ಕಾರ.